ಈಗ ಬೈ ಎಲೆಕ್ಷನ್ ಕಾಲ. ಈ ಚುನಾವಣೆಯಲ್ಲಿ ಹಲವು ತಂತ್ರಗಳು, ಪ್ರತಿತಂತ್ರಗಳು, ಕುತಂತ್ರಗಳು ನಡೀತಾ ಇದ್ದಾವೆ. ಈ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಸೋತ್ರೆ ಸಿದ್ದರಾಮಯ್ಯನವರಿಗೆ ಸಂಕಷ್ಟನ, ಸಿದ್ದರಾಮಯ್ಯನವರಿಗೆ ಹಿನ್ನಡನ? ಯಾಕೆ ಸಿದ್ದರಾಮಯ್ಯನವರು ಬಾಗಲಕೋಟೆಯಲ್ಲಿ 5 ದಿನ ಠಿಕಾಣಿ ಹೂಡ್ತಾ ಇದ್ದಾರೆ? ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಈಗ ಬೈ ಎಲೆಕ್ಷನ್ ಕಾಲ. ಈ ಚುನಾವಣೆಯಲ್ಲಿ ಹಲವು ತಂತ್ರಗಳು, ಪ್ರತಿತಂತ್ರಗಳು, ಕುತಂತ್ರಗಳು ನಡೀತಾ ಇದ್ದಾವೆ. ಈ ಚುನಾವಣೆಯಲ್ಲಿ ಏನಾದರೂ ಕಾಂಗ್ರೆಸ್ ಸೋತ್ರೆ ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟನ, ಸಿದ್ದರಾಮಯ್ಯನವ್ರಿಗೆ ಹಿನ್ನಡನ ಅನ್ನೋಂಥ ಪ್ರಶ್ನೆಗಳು ಹುಟ್ಟಾಕೊಂಡಿದ್ದಾವೆ. ಯಾಕೆ ಹಾಗಾದರೆ ಸಿದ್ದರಾಮಯ್ಯನವ್ರಿಗೆ ಇದು ಹಿನ್ನಡೆಯಾಗುತ್ತೆ? ಯಾಕೆ ಸಿದ್ದರಾಮಯ್ಯನವರು ಎಲ್ಲ ಕೆಲಸಗಳನ್ನು ಬಿಟ್ಟು, ರಾಜ್ಯದ ಆಡಳಿತವನ್ನು ಬಿಟ್ಟು ಬಾಗಲಕೋಟೆಯಲ್ಲಿ 5 ದಿನ ಠಿಕಾಣಿ ಹೂಡ್ತಾ ಇದ್ದಾರೆ? ಯಾಕೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆಲುವು ಕಷ್ಟ ಅನ್ನುವಂಥ ವಾತಾವರಣ ಇದೆ? ಇಲ್ಲಿದೆ ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮ. ಎಸ್ ವೀಕ್ಷಕರೇ, ದಾವಣಗೆರೆ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ಉಪಚುನಾವಣೆ, ಹಾಗೆಯೇ ಮೇಟಿಯವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ಬಾಗಲಕೋಟೆ ಉಪಚುನಾವಣೆ. ಈ 2 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಶಾಸಕರಿದ್ದಂಥವರು. ಈ 2 ಕ್ಷೇತ್ರಗಳು ಈಗ ಕಾಂಗ್ರೆಸ್ಗೆ ಬಿಸಿ ತುಪ್ಪ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್. ಬಿಜೆಪಿಯಿಂದ ಅಂಬಿಗ ಸಮುದಾಯದ, ಅಂದರೆ ಹಿಂದುಳಿದ ವರ್ಗಗಳ ಶ್ರೀನಿವಾಸ್ ದಾಸಕರಿಯಪ್ಪನಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ. ಇಲ್ಲಿಯೂ ಕೂಡ ಅಹಿಂದ ವರ್ಸಸ್ ಲಿಂಗಾಯತ ಅನ್ನುವಂಥ ಫೈಟ್ ನಡೀತಾ ಇದೆ. ಹಾಗೆಯೇ ಬಾಗಲಕೋಟೆಯಲ್ಲಿ ಬಿಜೆಪಿ ಲಿಂಗಾಯತ ಸಮುದಾಯದ ವೀರಣ್ಣ ಚರಂತಿಮಠಗೆ ಟಿಕೆಟ್ ಕೊಟ್ಟರೆ, ಕಾಂಗ್ರೆಸ್ ಕುರುಬ ಸಮುದಾಯದ ಉಮೇಶ್ ಮೇಟಿಯವರ ಮಗನಿಗೆ ಟಿಕೆಟ್ ಕೊಟ್ಟಿದೆ. ಬಾಗಲಕೋಟೆಯಲ್ಲಿ ಮೇಟಿಯವರ ಮಗನಿಗೆ ಕೊಟ್ಟರೆ, ದಾವಣಗೆರೆಯಲ್ಲಿ ಶಿವಶಂಕರಪ್ಪನವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದೆ. ಎರಡರಲ್ಲೂ ಕೂಡ ಕುಟುಂಬ ರಾಜಕಾರಣಕ್ಕೆ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್. ಇಲ್ಲಿದೆ ಬಿಗ್ ಟ್ವಿಸ್ಟ್. ಏನಾದರೂ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾದರೆ ಅದು ನೇರವಾಗಿ ಸಿದ್ದರಾಮಯ್ಯನವರ ಹಿನ್ನಡೆ ಅನ್ನುವಂಥ ಮಾತುಗಳು ರಾಜಕೀಯ ವಿಶ್ಲೇಷಕರಿಂದ ಬರ್ತಾ ಇದ್ದಾವೆ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರ ಪ್ರತಿಷ್ಠೆಯ ಕಣ ಬಾಗಲಕೋಟೆ. ಆಪ್ತ ಮಿತ್ರ ಮೇಟಿಯವರ ಮಗ ಉಮೇಶ್ ಮೇಟಿಗೆ ಟಿಕೆಟ್. ಉಮೇಶ್ ಮೇಟಿಯವ್ರನ್ನ ಗೆಲ್ಲಿಸ್ಕೊಂಡು ಬರಲಿಲ್ಲ ಅಂದರೂ ಕೂಡ ಮುಖ್ಯಮಂತ್ರಿ ಆಗಿದ್ದುಕೊಂಡು ಸಿದ್ದರಾಮಯ್ಯನವರ ಪ್ರತಿಷ್ಠೆಗೆ ಭಾರೀ ಪೆಟ್ಟು ಬೀಳಲಿದೆ ಒಂದು ವೇಳೆ ಉಮೇಶ್ ಮೇಟಿ ಸೋತ್ರೆ. ಕುರುಬ ಜನಾಂಗದ ಮತಗಳು ಬಾಗಲಕೋಟೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿವೆ. ಅವು ಅಲ್ಲಿ ಡಿಸೈಡಬಲ್ ಅನ್ನುವಂತಹ ಹಂತದಲ್ಲಿವೆ. ಇಂಥ ಸಂದರ್ಭದಲ್ಲಿ ಕುರುಬ ಸಮುದಾಯದ ಮತಗಳು ಕಾಂಗ್ರೆಸ್ನಿಂದ ತಪ್ಪಿಕೊಂಡು ಹೋಗದಂತೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಒಂದು ಕಡೆಯಾದರೆ, ಲಿಂಗಾಯತರು ಅಲ್ಲಿ ಬೇರೆ ರೀತಿಯ ಪ್ಲಾನನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಹಿಂದೂಯಿಸಮ್ನ ಎದುರಿಗೆ ಬಿಡ್ತಾ ಇದೆ. ಹಿಂದೂಗಳೆಲ್ಲ ಒಂದು ಅನ್ನುವಂಥ ಟ್ರಂಪ್ ಕಾರ್ಡ್ನ ಯೂಸ್ ಮಾಡ್ತಾ ಇದೆ. ಹಿಂದೂ ನಾಯಕರನ್ನು ಬಾಗಲಕೋಟೆ ಕರೆಸ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು 5 ದಿನಗಳು, ಬರೋಬ್ಬರಿ 5 ದಿನಗಳ ಕಾಲ ಬಾಗಲಕೋಟೆಗೆ ಟೆಂಟ್ ಹಾಕ್ಕೊಂಡಿದ್ದಾರೆ. 5 ದಿನಗಳ ಕಾಲ ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯನವರ ಪ್ರಚಾರ. ಮನೆಗೆ ಹಳ್ಳಿಗೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಅದೇ ರೀತಿ ದಾವಣಗೆರೆಯನ್ನು ಡಿ.ಕೆ. ಶಿವಕುಮಾರ್ ಅವರಿಗೆ ಬಿಟ್ಕೊಡಲಾಗಿದೆ. ಡಿ.ಕೆ. ಶಿವಕುಮಾರ್ ದಾವಣಗೆರೆ ಕ್ಷೇತ್ರವನ್ನು ಗೆಲ್ಲಿಸಿಕೊಂಡು ಬರುವಂಥ ಜವಾಬ್ದಾರಿಯನ್ನು ಇಟ್ಕೊಂಡಿದ್ದಾರೆ. ಲಿಂಗಾಯತ ಮತಗಳ ಕ್ರೋಢೀಕರಣ. ದಾವಣಗೆರೆಯಲ್ಲಿ ಡಿಸೈಡಬಲ್ ಅನ್ನೋರು ಯಾರಪ್ಪ ಅಂದರೆ ಅಲ್ಪಸಂಖ್ಯಾತರು, ಮುಸ್ಲಿಮರ ಒಂದು ಹಂತದ ಬಂಡಾಯವನ್ನು ಈಗ ಶಮನ ಮಾಡಿರುವಂಥ ಕಾಂಗ್ರೆಸ್ ಉಳಿದ ಹಿಂದುಳಿದ ವರ್ಗಗಳ ಮತಗಳ ಬಗ್ಗೆ ಗಮನ ಕೊಟ್ಟಿದೆ. ಹಾಗೆಯೇ ಲಿಂಗಾಯತರು ಕೂಡ ಕಾಂಗ್ರೆಸ್ನ ಹತ್ರ ಬರಬೇಕು ಅಂತ ಹೇಳಿ ಲಿಂಗಾಯತ ಸಮುದಾಯದ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಟ್ಟಿದೆ ಕಾಂಗ್ರೆಸ್. ಈಗ 2 ಕ್ಷೇತ್ರಗಳಲ್ಲಿ ತೀವ್ರ ಜಿದ್ದಾಜಿದ್ದಿ ನಡೀತಾ ಇದೆ. 2 ಕ್ಷೇತ್ರಗಳಲ್ಲಿ ಲಿಂಗಾಯತ್ ವರ್ಸಸ್ ಬ್ಯಾಕ್ವರ್ಡ್ ಅನ್ನೋ ಥರದ ಹೋರಾಟ ನಡೀತಾ ಇದೆ. ಕಾಂಗ್ರೆಸ್, ಬಿಜೆಪಿ ಯಾವುದೇ ಪಕ್ಷದಿಂದ ಟಿಕೆಟ್ ಸಿಕ್ಕರೂ ಕೂಡ ಲಿಂಗಾಯತರು ಲಿಂಗಾಯತ ಅಭ್ಯರ್ಥಿಯನ್ನು ಗೆಲ್ಲಿಸಲಿಕ್ಕೆ ಪಣ ತೊಟ್ಟಿದ್ದಾರೆ. ಹಾಗಾದರೆ ಈ 2 ಕ್ಷೇತ್ರಗಳನ್ನು ಗೆದ್ದರೆ ಸಿದ್ದರಾಮಯ್ಯನವರ ಸ್ಥಾನ ಅಬಾಧಿತ. ಒಂದು ವೇಳೆ ಏನಾದರೂ ಇಲ್ಲಿ ಹಿನ್ನಡೆಯಾದರೆ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಕಂಟಕ ತರುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಹಾಗಾದರೆ ಚುನಾವಣೆ ಯಾವ ರೀತಿ ನಡೆಯುತ್ತೆ? ಕಾಂಗ್ರೆಸ್ಗೆ ಇಲ್ಲಿ ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗುತ್ತೆ? ಒಂದು ವೇಳೆ ಕಾಂಗ್ರೆಸ್ಗೆ ಏನಾದರೂ ಹಿನ್ನಡೆಯಾದರೆ ಸಿದ್ದರಾಮಯ್ಯನವ್ರಿಗೆ ಏನಾದರೂ ಹಿನ್ನಡೆಯಾಗುತ್ತಾ? ಕಾದು ನೋಡಬೇಕಿದೆ.
ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.